ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಕಾರ್ತಿಕ ಮಾಸ ಪರಮ ಪಾವನವಾದ ಮಂಗಳಕರವಾದಂತಹ ಮಾಸ. ದೀಪಾರಾಧನೆಯ ಈ ಮಾಸ ದೇವಾನುದೇವತೆಗಳಿಗೆ ಪ್ರಿಯವಾದಂತಹ ಮಾಸ. ಕಾರ್ತಿಕ ಮಾಸದಲ್ಲಿ ಬರುವಂತಹ ಬಹಳ ವಿಶೇಷವಾದಂತಹ ಹಬ್ಬವೇ ಉತ್ಥಾನ ದ್ವಾದಶಿ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ 12ನೆಯ ದಿನವೇ ಉತ್ಥಾನ ದ್ವಾದಶಿ. ದೀಪಾವಳಿ ಕಳೆದು 12ನೆಯ ದಿನಕ್ಕೆ ಉತ್ಥಾನ ದ್ವಾದಶಿ ಬರುತ್ತದೆ. ಉತ್ಥಾನ ದ್ವಾದಶಿಯು ತುಳಸಿ ಹಬ್ಬ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಉತ್ಥಾನ ಎಂದರೆ ಏಳುವುದು ಎಂದರ್ಥ. ನಮ್ಮ ಪುರಾಣಗಳ ಪ್ರಕಾರ ಆಷಾಢ ಮಾಸದ ದೇವಶಯನಿ ಏಕಾದಶಿಯ ದಿನ ಭಗವಾನ್ ಮಹಾವಿಷ್ಣು ದೇವರು ಹಾಲ್ಗಡಲಿನಲ್ಲಿ ಶೇಷನಾಗರ ಮೇಲೆ ಯೋಗ ನಿದ್ರೆಗೆ ಜಾರಿರುತ್ತಾರೆ. ನಂತರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದೇವೋತ್ಥಾನ ಏಕಾದಶಿಯ ದಿನ ಯೋಗ ನಿದ್ರೆಯಿಂದ ಜಾಗೃತಗೊಳ್ಳುತ್ತಾರೆ. ಶ್ರೀಮನ್ನಾರಾಯಣರು ಎಚ್ಚರಗೊಂಡಾಗ ಇಡೀ ಜಗತ್ತೇ ಆನಂದಮಯವಾಗಿ ಮಂಗಳಕರ ವಾತಾವರಣ ನೆಲೆಸಿರುತ್ತದೆ. ಯೋಗ ನಿದ್ರೆಯಿಂದ ಜಾಗೃತಗೊಳ್ಳುವ ಭಗವಾನ್ ಮಹಾವಿಷ್ಣು ದೇವರ ವಿವಾಹವನ್ನು ತುಳಸಿಯೊಂದಿಗೆ ನಡೆಸುವಂತಹ ಪದ್ಧತಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಉತ್ಥಾನ ದ್ವಾದಶಿಯಂದು ವಿಷ್ಣು ಸ್ವರೂಪಿ ನೆಲ್ಲಿಗಿಡದೊಂದಿಗೆ ತುಳಸಿಯ ವಿವಾಹವನ್ನು ಮಾಡುವ ಪದ್ಧತಿ ಇದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಉತ್ಥಾನ ದ್ವಾದಶಿಯಂದು ತುಳಸಿಯನ್ನು ಪೂಜೆ ಮಾಡುವುದೇಕೆ, ಈ ವರ್ಷದ ತುಳಸಿ ವಿವಾಹವನ್ನು ಯಾವ ದಿನ ಮತ್ತು ಹೇಗೆ ಆಚರಣೆ ಮಾಡಬೇಕು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಒಂದೊಂದಾಗಿ ಉತ್ತರಗಳನ್ನು ಕಂಡುಕೊಳ್ಳೋಣ. ತುಳಸಿ ವಿವಾಹದ ದಿನಾಂಕ. ಪ್ರಸ್ತುತ 2024ರ ಇಸವಿಯಲ್ಲಿ ತುಳಸಿ ವಿವಾಹವನ್ನು ಎಂದು ಆಚರಿಸಬೇಕು ಎಂಬ ಬಗ್ಗೆ ಎಲ್ಲರಲ್ಲಿಯೂ ಗೊಂದಲವಿದೆ. ಶಾಸ್ತ್ರಗಳ ಪ್ರಕಾರ ತುಳಸಿ ವಿವಾಹವನ್ನು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ತಿಥಿಯೆಂದು, ಅಂದರೆ ಉತ್ಥಾನ ದ್ವಾದಶಿ ಎಂದು ಪ್ರದೋಷ ಅವಧಿಯಲ್ಲಿ ಆಚರಿಸಬೇಕು. ಪ್ರದೋಷ ಕಾಲ ಅಥವಾ ಪ್ರದೋಷ ಅವಧಿ ಎಂದರೆ ಸೂರ್ಯಾಸ್ತದ ನಂತರದ 2.5 ಗಂಟೆಗಳ ಕಾಲಾವಧಿ. ಹಿಂದೂ ಪಂಚಾಂಗದ ಪ್ರಕಾರ ಉತ್ಥಾನ ದ್ವಾದಶಿಯ ತಿಥಿಯು ನವೆಂಬರ್ 12ರಂದು ಸಂಜೆ 4:02ಕ್ಕೆ ಪ್ರಾರಂಭವಾಗುತ್ತದೆ ಹಾಗೂ ನವೆಂಬರ್ 13ರ ಮಧ್ಯಾಹ್ನ 1:01ಕ್ಕೆ ಅಂತ್ಯಗೊಳ್ಳುತ್ತದೆ. ನವೆಂಬರ್ 13ರ ಪ್ರದೋಷ ಕಾಲದಲ್ಲಿ ತ್ರಯೋದಶಿಯ ತಿಥಿ ಶುರುವಾಗಿರುತ್ತದೆ. ಹಾಗಾಗಿ ಉತ್ಥಾನ ದ್ವಾದಶಿಯಂದು ಸಾಯಂಕಾಲ ಪ್ರದೋಷ ಕಾಲದಲ್ಲಿ ತುಳಸಿ ವಿವಾಹವನ್ನು ಮಾಡಲಿಚ್ಛಿಸುವವರು ಇಂದು, ಅಂದರೆ ನವೆಂಬರ್ 12ರಂದು ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಮಾಡತಕ್ಕದ್ದು. ಇಲ್ಲವಾದಲ್ಲಿ ನಾಳೆ ಬೆಳಿಗ್ಗೆ 12 ಗಂಟೆಯ ಒಳಗಾಗಿಯೂ ಸಹ ತುಳಸಿ ವಿವಾಹವನ್ನು ಆಚರಿಸಬಹುದು. 12 ಗಂಟೆಯ ನಂತರ ರಾಹುಕಾಲ ಆರಂಭವಾಗುವುದರಿಂದ 12 ಗಂಟೆಯ ಒಳಗಾಗಿಯೇ ತುಳಸಿ ವಿವಾಹವನ್ನು ಆಚರಿಸಬೇಕಾಗುತ್ತದೆ. ತುಳಸಿ ವಿವಾಹದ ಹಿಂದಿರುವ ಪೌರಾಣಿಕ ಕಥೆ. ತುಳಸಿ ಮಹಾವಿಷ್ಣುವಿನ ಪ್ರಿಯೆ. ಮಹಾವಿಷ್ಣು ದೇವರ ಪೂಜೆ ತುಳಸಿ ಇಲ್ಲದೆ ಪೂರ್ಣಗೊಳ್ಳುವುದೇ ಇಲ್ಲ. ತುಳಸಿಯು ಹಿಂದಿನ ಜನ್ಮದಲ್ಲಿ ಮಾನವ ರೂಪದಲ್ಲಿ ವೃಂದ ಎಂಬ ನಾಮಧೇಯದಿಂದ ಜನಿಸಿರುತ್ತಾಳೆ. ಈಕೆಯ ಪತಿಯೇ ಜಲಂಧರ ಎನ್ನುವಂತಹ ಒಬ್ಬ ರಾಕ್ಷಸ. ಶಿವದೇವರ ಕೋಪಾಗ್ನಿ ಸಮುದ್ರದಲ್ಲಿ ಬಿದ್ದು ಜಲಂಧರ ಜನಿಸಿರುತ್ತಾನೆ. ವೃಂದಾಳು ಮಹಾವಿಷ್ಣು ದೇವರ ಪರಮಭಕ್ತೆಯಾಗಿರುತ್ತಾಳೆ ಮತ್ತು ಪತಿವ್ರತ ಶಿರೋಮಣಿಯಾಗಿರುತ್ತಾಳೆ. ಜಲಂಧರನ ತೇಜಸ್ಸು ಹಾಗೂ ಶಕ್ತಿ ಅಧಿಕವಾಗಲು ಪತ್ನಿ ವೃಂದಾಳ ಪಾತಿವ್ರತ್ಯವು ಕಾರಣವಾಗಿರುತ್ತದೆ. ಕೊಬ್ಬಿದ ಜಲಂಧರನು ದೇವಾನುದೇವತೆಗಳಿಗೆ, ಋಷಿಮುನಿಗಳಿಗೆ ಮತ್ತು ಸಾತ್ವಿಕ ಜನರಿಗೆಲ್ಲ ತೊಂದರೆಯನ್ನು ನೀಡಲಾರಂಭಿಸುತ್ತಾನೆ. ಆಗ ದೇವಾನುದೇವತೆಗಳೆಲ್ಲ ಲೋಕವನ್ನು ಪೊರೆಯುವಂತಹ ಕರುಣಾಸಾಗರರಾದ ಮಹಾವಿಷ್ಣು ದೇವರ ಮೊರೆ ಹೋಗುತ್ತಾರೆ. ಮಹಾವಿಷ್ಣು ದೇವರು ಜಲಂಧರನ ರೂಪವನ್ನು ಧರಿಸಿ ವೃಂದಾಳ ಬಳಿ ಬಂದು ಆಕೆಯ ಪಾತಿವ್ರತ್ಯಕ್ಕೆ ಧಕ್ಕೆ ಉಂಟು ಮಾಡುತ್ತಾರೆ. ಇದರಿಂದ ಜಲಂಧರನ ಶಕ್ತಿ ಕುಂದುತ್ತದೆ. ಇದೇ ಸಮಯದಲ್ಲಿ ಶಿವಪರಮಾತ್ಮರು ಜಲಂಧರನನ್ನು ಸಂಹರಿಸುತ್ತಾರೆ. ಈ ವಿಷಯವನ್ನು ಗ್ರಹಿಸಿದಂತಹ ವೃಂದಾಳು ದುಃಖಿತಳಾಗಿ ಮಹಾವಿಷ್ಣು ದೇವರಿಗೆ ನೀನು ಕಪ್ಪು ಕಲ್ಲಾಗಿ ಹೋಗು ಎಂದು ಶಾಪವನ್ನು ನೀಡುತ್ತಾಳೆ ಮತ್ತು ನಿನಗೂ ಸಹ ಪತ್ನಿಯ ವಿರಹ ಉಂಟಾಗಲಿ ಎಂದು ಆಶಿಸುತ್ತಾಳೆ. ನಂತರ ಆ ವೃಂದ ಪತಿಯ ಚಿತೆಗೆ ಹಾರಿ ತನ್ನನ್ನು ತಾನು ಅಗ್ನಿಗೆ ಸಮರ್ಪಿಸಿಕೊಳ್ಳುತ್ತಾಳೆ. ವೃಂದಾಳ ಶಾಪದ ಪರಿಣಾಮವಾಗಿಯೇ ಮಹಾವಿಷ್ಣು ದೇವರು ಗಂಡಕಿ ನದಿಯಲ್ಲಿ ಸಾಲಿಗ್ರಾಮ ಶಿಲೆಯಾಗಿ ಹುಟ್ಟುತ್ತಾರೆ. ಮುಂದೆ ತ್ರೇತಾಯುಗದಲ್ಲಿ ಮಹಾವಿಷ್ಣು ದೇವರು ರಾಮಾವತಾರವನ್ನು ತಾಳಿದಾಗ
ಶ್ರೀರಾಮಚಂದ್ರರಿಂದ ಸೀತೆಯು ಹಲವು ವರ್ಷಗಳ ಕಾಲ ದೂರಾಗುವಂತಾಗುತ್ತದೆ. ಮುಂದೆ ವೃಂದಾಳೆ ಪಾರ್ವತಿ ತಯಾರಿಸಿದ ವೃಂದಾವನದಲ್ಲಿ ತುಳಸಿಯಾಗಿ ಜನ್ಮವನ್ನು ತಾಳುತ್ತಾಳೆ. ನಳನಳಿಸಿ ಬೆಳೆದ ತುಳಸಿಯನ್ನು ಬೆಟ್ಟದ ನೆಲ್ಲಿಕಾಯಿ ಗಿಡವಾಗಿ ಬೆಳೆದ ಮಹಾವಿಷ್ಣು ದೇವರು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನ ವರಿಸುತ್ತಾರೆ. ಈ ವಿವಾಹೋತ್ಸವದ ಸ್ಮರಣೆಯೇ ಉತ್ಥಾನ ದ್ವಾದಶಿ ಅಥವಾ ತುಳಸಿ ಹಬ್ಬ. ಉತ್ಥಾನ ದ್ವಾದಶಿಯ ಪೂಜಾ ವಿಧಾನ: ಮೊದಲು ತುಳಸಿ ಕಟ್ಟೆಯ ಮುಂದೆ ನೀರು ಅಥವಾ ಸಗಣಿ ನೀರನ್ನು ಹಾಕಿ ಸಾರಿಸಿ ಸುಂದರವಾದ ರಂಗೋಲಿಯನ್ನು ಹಾಕಬೇಕು. ತುಳಸಿ ಕಟ್ಟೆಯನ್ನು ಪುಷ್ಪಗಳು ಹಾಗೂ ಮಾವಿನ ಎಲೆಗಳಿಂದ ಸಿಂಗಾರ ಮಾಡಬೇಕು. ತುಳಸಿ ಕಟ್ಟೆಯ ಸುತ್ತ ದೀಪಗಳನ್ನು ಬೆಳಗಬೇಕು. ತುಳಸಿ ಗಿಡದ ಪಕ್ಕ ಫಲಭರಿತ ಬೆಟ್ಟದ ನೆಲ್ಲಿ ಗಿಡದ ಟೊಂಗೆಯನ್ನು ನೆಟ್ಟು ಅದರ ಮುಂದೆ ಮಹಾವಿಷ್ಣು ದೇವರ ಮೂರ್ತಿ ಅಥವಾ ಸಾಲಿಗ್ರಾಮವನ್ನು ಇರಿಸಬೇಕು. ಮೊದಲು ಮನೆ ದೇವರ ಪೂಜೆಯನ್ನು ಮಾಡಿ ನಂತರ ತುಳಸಿ ಪೂಜೆಯನ್ನು ಮಾಡಬೇಕು. ತುಳಸಿ ಹಾಗೂ ಬೆಟ್ಟದ ನೆಲ್ಲಿ ಗಿಡಕ್ಕೆ ಹತ್ತಿಯ ಹಾರವನ್ನು ತೊಡಿಸಿ ಮದುವೆ ಶಾಸ್ತ್ರವನ್ನು ನೆರವೇರಿಸಬೇಕು. ಹಿಂದೂ ವಿವಾಹ ಪದ್ಧತಿಯಲ್ಲಿ ನಡೆಯುವ ಆಚರಣೆಯಂತೆಯೇ ಮಹಾವಿಷ್ಣು ಹಾಗೂ ತುಳಸಿ ವಿವಾಹವನ್ನು ಭಕ್ತಾದಿಗಳು ಆಚರಿಸಬೇಕು. ತುಳಸಿಗೆ ಅರಿಶಿಣ, ಕುಂಕುಮ ಹಾಗೂ ಮಂಗಳ ದ್ರವ್ಯಗಳನ್ನು ಅರ್ಪಿಸಿ ಸುಮಂಗಲಿಯರು ಪೂಜಿಸಬೇಕು. ತುಳಸಿ ಅಷ್ಟೋತ್ತರ ಹಾಗೂ ವಿಷ್ಣು ಸೂಕ್ತವನ್ನು ಪಠಿಸುತ್ತಾ ಪೂಜೆಯನ್ನು ಮಾಡಿದರೆ ಬಹಳ ಶ್ರೇಷ್ಠ. ಕೊನೆಗೆ ಪಾನಕ, ಕೋಸುಂಬರಿ, ವಿವಿಧ ಬಗೆಯ ಭಕ್ಷ್ಯಗಳಿಂದ ನೈವೇದ್ಯವನ್ನು ಮಾಡಿ ಮುತ್ತೈದೆಯರನ್ನು ಮನೆಗೆ ಆಹ್ವಾನಿಸಿ 5, 7, 9 ನೆಲ್ಲಿಕಾಯಿಗಳಿಗೆ ತುಪ್ಪದ ದೀಪವನ್ನು ಹಚ್ಚಿ ಆರತಿಯನ್ನು ಬೆಳಗಬೇಕು. ಕೊನೆಯಲ್ಲಿ ಮನೆಗೆ ಬಂದಿರುವಂತಹ ಮುತ್ತೈದೆಯರಿಗೆಲ್ಲ ಅರಿಶಿಣ, ಕುಂಕುಮ, ದಕ್ಷಿಣೆ ಹಾಗೂ ತಾಂಬೂಲವನ್ನು ನೀಡಿ ಸತ್ಕರಿಸುವುದು ವಾಡಿಕೆ. ಸಾಮಾನ್ಯವಾಗಿ ತುಳಸಿ ವಿವಾಹದ ನಂತರ ಮನೆ ಮಂದಿಯೆಲ್ಲ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸುತ್ತಾರೆ. ಹಾಗಾಗಿಯೇ ತುಳಸಿ ಹಬ್ಬಕ್ಕೆ ಕಿರು ದೀಪಾವಳಿ ಎನ್ನಲಾಗುತ್ತದೆ. ಉತ್ಥಾನ ದ್ವಾದಶಿ ಅಥವಾ ತುಳಸಿ ಪೂಜೆಯ ಫಲಗಳು: ನಮ್ಮ ಹಿಂದೂ ಧರ್ಮದಲ್ಲಿ ಕನ್ಯಾದಾನವನ್ನು ದಾನಗಳಲ್ಲಿಯೇ ಸರ್ವೋಚ್ಚ ದಾನವೆಂದು ಪರಿಗಣನೆ ಮಾಡಲಾಗುತ್ತದೆ. ಹೆಣ್ಣು ಮಕ್ಕಳಿಲ್ಲದವರು ತುಳಸಿ ವಿವಾಹವನ್ನು ಮಾಡಿದರೆ ಕನ್ಯಾದಾನದ ಫಲ ಲಭಿಸುತ್ತದೆ. ಸಂತಾನವಿಲ್ಲದವರು ತುಳಸಿ ವಿವಾಹವನ್ನು ಆಚರಿಸಿದರೆ ಸಂತಾನ ಭಾಗ್ಯ ಪ್ರಾಪ್ತವಾಗುತ್ತದೆ. ಉತ್ಥಾನ ದ್ವಾದಶಿಯಂದು ತುಳಸಿ ವಿವಾಹವನ್ನು ಆಚರಿಸಿದರೆ ಪ್ರಯಾಗ ಕ್ಷೇತ್ರದಲ್ಲಿ ಪೂಜೆಯನ್ನು ಸಲ್ಲಿಸಿದ ಫಲ ನಮ್ಮದಾಗುತ್ತದೆ. ಮನೆಯಲ್ಲಿ ಮಕ್ಕಳ ಮದುವೆಗೆ ಇರುವ ಅಡಚಣೆಗಳೆಲ್ಲ ದೂರಾಗಿ ಬಿಡುತ್ತವೆ. ಉತ್ಥಾನ ದ್ವಾದಶಿಯ ದಿನ ತುಳಸಿ ಪೂಜೆಯನ್ನು ಮಾಡುವುದರಿಂದ ಮನೆಯವರಿಗೆಲ್ಲ ಉತ್ತಮವಾದ ಆರೋಗ್ಯ ಹಾಗೂ ಆಯಸ್ಸು ಲಭಿಸುತ್ತದೆ ಹಾಗೂ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ. ಪ್ರತಿ ಮಹಿಳೆಯೂ ಸಹ ತನ್ನ ಪತಿಯ ಆಯಸ್ಸು ವೃದ್ಧಿಗಾಗಿ ಹಾಗೂ ಒಳಿತಿಗಾಗಿ ಉತ್ಥಾನ ದ್ವಾದಶಿಯಂದು ತುಳಸಿ ವಿವಾಹವನ್ನು ಆಚರಿಸಬೇಕು. ಆತ್ಮೀಯ ವೀಕ್ಷಕರೇ, ತುಳಸಿ ಹಬ್ಬ ಅಥವಾ ಉತ್ಥಾನ ದ್ವಾದಶಿಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.